ಬಾಬಲೇಶ್ವರ ಶಾಸಕ ಎಂ. ಬಿ. ಪಾಟೀಲ್ ಅವರ ಶಿಕ್ಷಣ ಪ್ರೇಮ, ಬಡ ವಿದ್ಯಾರ್ಥಿನಿಯರ ಉನ್ನತ ವ್ಯಾಸಂಗದ ಜವಾಬ್ದಾರಿ ಹೊತ್ತ ಸಚಿವರು. ವಿಜಯಪುರ ಪಿಯುಸಿ ಪರೀಕ್ಷೆಯಲ್ಲಿ ಉತ್ತಮ ಶ್ರೇಣಿಯಲ್ಲಿ ಪಾಸಾದ ವಿದ್ಯಾರ್ಥಿಗಳಿಗೆ ಮುಂದಿನ ವಿದ್ಯಾಭ್ಯಾಸದ ಸಂಪೂರ್ಣ ಖರ್ಚು ವೆಚ್ಚ ಭರಿಸುವ ಜವಾಬ್ದಾರಿ ಹೊತ್ತುಕೊಳ್ಳುವ ಮೂಲಕ ಬಾಬಲೇಶ್ವರ ಮತಕ್ಷೇತ್ರದ ಶಾಸಕರು ಹಾಗೂ ವಿಜಯಪುರ ಉಸ್ತುವಾರಿ ಸಚಿವರಾದ ಎಂ. ಬಿ. ಪಾಟೀಲ್ ಅವರು ವಿದ್ಯಾರ್ಥಿಗಳ ಜೀವನಕ್ಕೆ ದಾರಿದೀಪವಾಗಿದ್ದಾರೆ. ಪರೀಕ್ಷೆ ಫಲಿತಾಂಶ ಬಂದ ಕೆಲವು ದಿನಗಳಲ್ಲಿ ಉತ್ತಮ ಶ್ರೇಣಿಯಲ್ಲಿ ಪಾಸಾದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಸಿಹಿ ತಿನ್ನಿಸಿ ಸಂಭ್ರಮಿಸುವುದು ಎಲ್ಲ ಕಡೆ ಸಾಮಾನ್ಯ. ಆದರೆ ಸಚಿವ ಎಂ. ಬಿ. ಪಾಟೀಲ್ ಅವರು ರಾಜ್ಯಕ್ಕೆ ದ್ವಿತೀಯ ರ್ಯಾಂಕ್ ಪಡೆದು ಜಿಲ್ಲೆಗೆ ಹೆಮ್ಮೆ ತಂದ ಸಾನಿಕಾ ಮೆಟಗಾರ ಮತ್ತು ಅಕ್ಷತಾ ಚೌಹಾಣ್ ಹಾಗೂ ಬಡತನದ ಬೇಗೆಯಲ್ಲೂ ತಾಯಿಯ ಸಹಕಾರದಿಂದ ಉತ್ತಮ ಶ್ರೇಣಿಯಲ್ಲಿ ಪಾಸಾದ ಲಕ್ಷ್ಮೀ ನಂದೂರ ಅವರನ್ನು ವಿಶೇಷವಾಗಿ ಸನ್ಮಾನಿಸಿದರು. ಇದೇ ವೇಳೆ ವೇದಿಕೆಯಲ್ಲೇ ಮಹತ್ವದ ಘೋಷಣೆ ಮಾಡಿದ ಸಚಿವರು, ಈ ಎಲ್ಲ ವಿದ್ಯಾರ್ಥಿನಿಯರ ಮುಂದಿನ ವಿದ್ಯಾಭ್ಯಾಸದ ಸಂಪೂರ್ಣ ಜವಾಬ್ದಾರಿ ನನ್ನದು. ಅವರು ಎಷ್ಟೇ ಉನ್ನತ ಮಟ್ಟದ ವಿದ್ಯಾಭ್ಯಾಸ ಮಾಡಲಿ ಅದರ ಸಂಪೂರ್ಣ ವೆಚ್ಚವನ್ನು ನಾನೇ ಭರಿಸುವೆ ಎಂದು ಭರವಸೆ ನೀಡಿದರು. ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಆಸರೆಯಾಗಿ ಪೋಷಕರಿಗೆ ಆರ್ಥಿಕ ಬೆನ್ನೆಲುಬಾಗಿ ನಿಂತ ಸಚಿವರ ಈ ಕಾರ್ಯಕ್ಕೆ ಸಾರ್ವಜನಿಕ ವಲಯದಲ್ಲಿ ಭಾರೀ ಶ್ಲಾಘನೆ ವ್ಯಕ್ತವಾಗಿದೆ. ಸಚಿವರ ಈ ಶಿಕ್ಷಣ ಪ್ರೇಮ ಹೀಗೆ ಮುಂದುವರಿಯಲಿ, ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾಗಲಿ ಎಂಬುದು ನಮ್ಮ ಸುದ್ದಿವಾಹಿನಿಯ ಹಾರೈಕೆಯಾಗಿದೆ. ಬ್ಯೂರೋ ರಿಪೋರ್ಟ್ 85 ನ್ಯೂಸ್ ಬಾಕ್ಸ್ ಕನ್ನಡ, ವಿಜಯಪುರ. ಒಳ್ಳೇದಮ್ಮ. ಡೆಫಿನೆಟ್ಲಿ ಆಕೆ KS ಆಫೀಸರ್ ಆಗ್ಲಿಕ್ಕೆ ಎಲ್ಲ ಟ್ರೈನಿಂಗ್ ಬೇಕು, ಕೋಚಿಂಗ್ ಬೇಕು, ಎಲ್ಲ ನಾ ಮಾಡಿಸ್ಕೊಡ್ತೀನಿ. ಆಯ್ತಾ?